KTB Jewel Palace 5th Anniversary Celebration. Celebrate 5 glorious years with us and enjoy exclusive anniversary offers. Gold jewellery rupees 1,800 less per 10 gram on gold rate and up to 37% off on VA. Silver ornaments and piles flat 40% off on VA. Offers valid till 31st January 2026. Visit KTB today and make your moments shine. KTB Anniversary 5 years of trust. Gold offers silver sale. Celebrate with KTB. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. CPS ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ನಮಸ್ಕಾರ, ಸ್ವಾಗತ. ಮೊದಲು ಮುಖ್ಯಾಂಶಗಳು. ರಾಷ್ಟ್ರೀಯ ಮತದಾರರ ದಿನಾಚರಣೆ. ಪ್ರತಿಯೊಬ್ಬರು ಮತದಾನ ಮಾಡುವುದು ಸಂವಿಧಾನಬದ್ಧ ಹಕ್ಕು. ನ್ಯಾಯಾಧೀಶ ಸಾತ್ವಿಕ್. ಅತನೂರು ಗ್ರಾಮದಲ್ಲಿ ಕೋಟಿ ಮಂಜೂರಾದರೂ ಕುಡಿಯುವ ನೀರಿಲ್ಲ. ಅಕ್ರಮ ತನಿಖೆಗೆ ಭೀಮರಾಯಸ್ವಾಮಿ ಆಗ್ರಹ. ಅಖಿಲ ಕರ್ನಾಟಕ ಭುವನೇಶ್ವರಿ ಸೇನಾ ಸಮಿತಿಯಿಂದ ಜನವರಿ 26ರಂದು ಉಚಿತ ನೋಟ್ಬುಕ್ ವಿತರಣೆ. ತಮೇಶ್. ಶ್ರೀ ಸೂರ್ಯನಾರಾಯಣ ಜಯಂತಿ. ಕಾಟಿಗ ಸಮಾಜದಿಂದ ಮೆರವಣಿಗೆ. MLC ವಸಂತ್ ಕುಮಾರ್ ಅವರ ಕಚೇರಿ ಉದ್ಘಾಟನೆ. ಸಾರ್ವಜನಿಕರ ಭೇಟಿಗೆ ಅವಕಾಶ. ನದಿ ಸೇತುವೆ ಗಜಲ್ ಕೃತಿ ಬಿಡುಗಡೆ. ಯುವಕರು ಮಾರ್ಗದರ್ಶನ ನೀಡುವ ಕೃತಿಗಳು ಹೊರಹೊಮ್ಮಲಿ. ಡಾಕ್ಟರ್ ಈರಣ್ಣ ಕೋಸಗಿ. ಶಾರ್ಟ್ ಸರ್ಕ್ಯೂಟ್ನಿಂದ ಸಪ್ಲೈಯರ್ಸ್ ಅಂಗಡಿಗೆ ಬೆಂಕಿ, ಹಾನಿ. ಜಿಲ್ಲಾ ಉತ್ಸವ ಮ್ಯಾರಥಾನ್ ಓಟಕ್ಕೆ ADC ಶಿವಾನಂದ್ ಭಜಂತ್ರಿ ಚಾಲನೆ. ವಡಗೇರಿಯಿಂದ ಅಕ್ರಮ ಸಾಗಿಸುತ್ತಿದ್ದ 13 ಕ್ವಿಂಟಲ್ ಅನ್ನಭಾಗ್ಯ ಅಕ್ಕಿ ಶಕ್ತಿನಗರ ಪೊಲೀಸರಿಂದ ವಶ. ಮತ್ತು ಮಾನ್ವಿಯಲ್ಲಿ ಅಕ್ರಮ ಮರಳು ದಂಧೆ. ಲಕ್ಷಾಂತರ ಮೌಲ್ಯದ ಮರಳು ವಶ. ಮತದಾನ ಎಂಬುದು ದೇಶದ ಪ್ರತಿಯೊಬ್ಬರ ಪ್ರಜೆಯ ಜವಾಬ್ದಾರಿ ಮತ್ತು ಮೂಲಭೂತ ಹಕ್ಕುಗಳಲ್ಲಿ ಒಂದಾಗಿದೆ. ಮತದಾನ ಮಾಡದೇ ಇದ್ದಲ್ಲಿ ಮೂಲಭೂತ ಹಕ್ಕನ್ನು ಕಳೆದುಕೊಂಡಂತಾಗುತ್ತದೆ ಎಂದು ಹಿರಿಯ ಶ್ರೇಣಿ ದಿವಾಣಿ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ H. ಸಾತ್ವಿಕ್ ಹೇಳಿದರು. ಅವರು ಇಂದು ನಗರದ ಪಂಡಿತ್ ಸಿದ್ದರಾಮ ಜಮ್ಮಲ್ದಿನಿ ರಂಗಮಂದಿರದಲ್ಲಿ ಚುನಾವಣಾ ಆಯೋಗ, ಚುನಾವಣಾ ಅಧಿಕಾರಿಗಳ ವತಿಯಿಂದ ಹಮ್ಮಿಕೊಂಡಿದ್ದ ರಾಷ್ಟ್ರೀಯ ಮತದಾರರ ದಿನಾಚರಣೆ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಮತದಾರರ ದಿನಾಚರಣೆ ಮತದಾನದ ಮಹತ್ವ, ಮತದಾರರ ಹಕ್ಕುಗಳ ಬಗ್ಗೆ ಜಾಗೃತಿ ಮೂಡಿಸುವ ದಿನವಾಗಿದ್ದು, ಆದರೆ ಇಂದಿನ ದಿನಮಾನಗಳಲ್ಲಿ ನಾವು ಮತದಾರರ ಜವಾಬ್ದಾರಿಗಳನ್ನು ಮರೆತಿದ್ದೇವೆ. 1951ರಲ್ಲಿ ಭಾರತದಲ್ಲಿ ಮೊದಲ ಮತದಾನವನ್ನು ನಡೆಸಲಾಯಿತು ಎಂದರು. ಜಾತಿ, ಧರ್ಮ, ಭಾಷೆ ಹಾಗೂ ಹಣದ ಆಮಿಷಕ್ಕೆ ಒಳಗಾಗಿ ಮತದಾನವನ್ನು ಮಾಡಕೂಡದು. ಸಂವಿಧಾನ ಪರವಾದ ವಿಚಾರಗಳನ್ನು ಹೊಂದಿದ ಮತ್ತು ದೇಶದ ಅಭಿವೃದ್ಧಿಗೆ ಚಿಂತನೆಗಳುಳ್ಳ ವ್ಯಕ್ತಿಗೆ ಮತ ಹಾಕುವ ಕೆಲಸಗಳು ಆಗಬೇಕು. ನಾಗರಿಕರ ಬೆಂಬಲವಿದ್ದಾಗ ಮಾತ್ರ ಉತ್ತಮ ಮತದಾನವಾಗಲು ಸಾಧ್ಯವಾಗುತ್ತದೆ ಎಂದು ಹೇಳಿದರು. ಭಾರತದ ಪೌರರಾದ ನಾವು ನಮ್ಮ ದೇಶದ ಮುಕ್ತ, ನ್ಯಾಯಸಮ್ಮತ ಚುನಾವಣೆಗಳ
ಘನತೆಯ ಈ ಒಂದು ಚುನಾವಣೆಯಲ್ಲಿ ನಿರ್ಭೀತರಾಗಿ ಮತ್ತು ಜಾತಿ ಮತ ಭಾಷೆ ಅಥವಾ ಯಾವುದೇ ಪ್ರೇರೇಪಣೆಗಳ ಪ್ರಭಾವಿತರಾಗದೆ ಮತ ಚಲಾಯಿಸುತ್ತೇವೆ ಎಂದು ಆಚರಣೆ ಮಾಡ್ತಾ ಇದ್ದೀವಿ. ಇದು ನಾವು ಸಂಭ್ರಮದಿಂದ ಆಚರಣೆ ಮಾಡುವಂತ ಕಾರ್ಯಕ್ರಮ ಅಂತ ಸರ್ವತಾ ಯಾರು ತಿಳ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಕಾರಣ ಈ ಒಂದು ಕಾರ್ಯಕ್ರಮವನ್ನು ಮಾಡುವ ಮುಖ್ಯ ಉದ್ದೇಶ ನಾವು ಮತದಾರರಿಗಿರುವ ಹಕ್ಕುಗಳು, ಮತವನ್ನು ಹೇಗೆ ಚಲಾಯಿಸಬೇಕು ಎಂಬುದರ ಬಗ್ಗೆ ಒಂದು ಅರಿವನ್ನು ಮೂಡಿಸುವ ಸಲುವಾಗಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಇದರ ಅರ್ಥ ನಾವು ಈ ಒಂದು ದೇಶದ ಪ್ರಜೆಗಳಾಗಿದ್ದು, ಆದರೂ ಸಹ ನಮ್ಮ ಮುಖ್ಯವಾದಂತಹ ಒಂದು ಕರ್ತವ್ಯವನ್ನ ನಾವು ಎಲ್ಲೋ ಮರೆತಿದ್ದೀವಿ ಅಂತ ಕಂಡು ಬರ್ತಾ ಇದೆ. ಈ ಒಂದು ನಿಟ್ಟಿನೊಳಗ ಎಲ್ಲರೂ ಕೂಡ ಮತದಾನ ಚಲಾವಣೆ ಮಾಡಬೇಕು, ಅವರ ಒಂದು ಕರ್ತವ್ಯವನ್ನು ನಿಭಾಯಿಸಬೇಕು ಎಂಬ ಉದ್ದೇಶದಿಂದ ಈ ಒಂದು ಕಾನೂನಿನ ಅಡಿಯಲ್ಲಿ ಒದಗಿಸಿದಂತಹ ಒಂದು ಕರ್ತವ್ಯವನ್ನು ಎಲ್ಲರೂ ಕೂಡ ಚಾಚು ತಪ್ಪದೆ ಮಾಡಬೇಕೆಂಬ ಒಂದು ಉದ್ದೇಶದಿಂದ, ಅವರಿಗೆ ಅರಿವು ಕೊಡಬೇಕೆಂಬ ಉದ್ದೇಶದಿಂದ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ನಾವು ಸಾಕಷ್ಟು ಚುನಾವಣೆಗಳನ್ನು ಈಗಾಗಲೇ ನೋಡಿದ್ದೀವಿ, ಮುಂದೆನೂ ನೋಡ್ತಾ ಇದ್ದೀವಿ. ಸ್ವಾತಂತ್ರ್ಯದ ನಂತರ ನಮ್ಮ ಭಾರತ 1951 ಮೊದಲನೇ ಚುನಾವಣೆಯನ್ನ ನಡೆಸಿತು. ಅದಾದ ನಂತರ ಸಾಕಷ್ಟು ಚುನಾವಣೆಗಳಾಗ್ಯಾವ. ಈ ಒಂದು ಮತದಾರರಿಗೆ ಇರುವ ಏಕೈಕ ಹಕ್ಕು ಅಂದ್ರೆ ಫ್ರೀಡಮ್ ಆಫ್ ವೋಟ್, ರೈಟ್ ಟು ವೋಟ್. ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾ ಅಧಿಕಾರಿ ನಿತೀಶ್ ಕೆ ಮಾತನಾಡಿ, ಜಗತ್ತಿನ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವವನ್ನು ಭಾರತ ದೇಶ ಹೊಂದಿದ್ದು, ಪ್ರಜೆಗಳಾದ ನಾವೆಲ್ಲರೂ ನಮ್ಮ ಜವಾಬ್ದಾರಿಗಳನ್ನು ಅರಿತು ಮತದಾನ ಮಾಡಬೇಕು. ಅನೇಕ ಹೋರಾಟಗಾರರು ಹಾಗೂ ಮಹಾತ್ಮರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟು ದೇಶದ ಅಭಿವೃದ್ಧಿಗೆ ಭದ್ರಬುನಾದಿ ಹಾಕಿದ್ದಾರೆ. ಅದನ್ನು ಉಳಿಸಿಕೊಂಡು ಹೋಗುವ ಜವಾಬ್ದಾರಿ ನಮ್ಮ ಮೇಲಿದೆ. ಆಮಿಷಕ್ಕೆ ಒಳಗಾಗಿ ಮತದಾನ ಮಾಡಿದಾಗ ದೇಶ ಪ್ರಜಾಪ್ರಭುತ್ವ ದುರ್ಬಲಗೊಳ್ಳುತ್ತದೆ ಎಂದರು. ಇದರ ಮುಖ್ಯ ಉದ್ದೇಶ ಏನು ಅಂದ್ರೆ, ಜಗತ್ತಿನಲ್ಲೇ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ಭಾರತ ದೇಶ ಆಗಿದೆ. ಇಂಥ ಒಂದು ಬೃಹತ್ ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬ ಮತದಾರರು ಅವ್ರ ಜವಾಬ್ದಾರಿ ಏನಿದೆ ಅಂತ ಅರ್ಥಕೊಂಡು ಜವಾಬ್ದಾರಿಯುತವಾಗಿ ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನ ಪ್ರಕಾರ ಅವರ ಹಕ್ಕನ್ನು, ಅದೇ ರೀತಿ ಅವರ ಜವಾಬ್ದಾರಿಯನ್ನು ಪಾಲಿಸಿ ಮತದಾನ ಮಾಡಬೇಕು, ಪ್ರಜಾಪ್ರಭುತ್ವದಲ್ಲಿ ಭಾಗವಹಿಸಬೇಕು ಅನ್ನೋದೇ ಇದರದ್ದು ಮುಖ್ಯ ಉದ್ದೇಶ. ಮುಖ್ಯವಾಗಿ ನಾವೆಲ್ಲ ನೋಡಿದ್ರೆ ಸಾಕಷ್ಟು ದೇಶದಲ್ಲಿ ಅಲ್ಲಿನ ಪ್ರಜೆಗಳಿಗೆ ಮತದಾನ ಮಾಡೋದಾಗಿರ್ಲಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಭಾಗವಹಿಸಕ್ಕೆ ಅವ್ರಿಗೆ ಅವಕಾಶ ಇರಲ್ಲ. ನಾವು ಅಫ್ಘಾನಿಸ್ತಾನ್ ನೋಡ್ಬೋದು, ಇರಾನ್ ನೋಡ್ಬೋದು, ಸಿರಿಯಾ ನೋಡ್ಬೋದು, ಆ ಥರ ಸಾಕಷ್ಟು ಎಕ್ಸಾಂಪಲ್ಸ್ ಇದೆ. ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಕುಮಾರಸ್ವಾಮಿ ಮಾತನಾಡಿ, ಮತದಾರರ ದಿನಾಚರಣೆ ಎಂಬುದು ಪ್ರಜಾಪ್ರಭುತ್ವದ ದೊಡ್ಡ ಹಬ್ಬವಾಗಿದೆ. ಮತದಾನ ಎಂಬುದು ಪ್ರತಿಯೊಬ್ಬರಲ್ಲಿಯೂ ಇರುವ ಸಮಾನವಾದ ಹಾಗೂ ಶಕ್ತಿಶಾಲಿ ಅಸ್ತ್ರವಾಗಿದೆ. ಮತದಾನದ ಮಹತ್ವ ಕುರಿತು ಪ್ರತಿಯೊಬ್ಬರು ತಿಳಿದುಕೊಳ್ಳುವುದಲ್ಲದೆ ತಮ್ಮ ಅಕ್ಕಪಕ್ಕದ ಜನರಿಗೂ ಕೂಡ ಅರಿವು ಮೂಡಿಸಲು ಮುಂದಾಗಬೇಕೆಂದರು. 80% to 85% ಜಾಸ್ತಿ ಮತದಾನ ಆಗಲಿಲ್ಲ. ಆದರೆ ಇದು 80% ಅಂತಂದರೆ ಪೂರ್ಣ ಪ್ರಮಾಣದ ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಸಹಕಾರ ಮಾಡಿ ಆ ಗೌರವವನ್ನು ತೋರಿಸಿ ನಾವು ಯಾರನ್ನ ಚಾಯ್ಸ್ ಮಾಡಬೇಕಾಗಿದೆಯೋ ಅದರಲ್ಲಿ ಕೆಲವು ಪರ್ಸೆಂಟೇಜು ಚಾಯ್ಸೇ ಮಾಡ್ತಾ ಇಲ್ಲ. ಈ ಉದ್ದೇಶದಿಂದ ನಾವು ಎಲ್ಲರೂ ಏನು ಪ್ರಜಾಪ್ರಭುತ್ವದಲ್ಲಿ ಮತದಾನ ಅದು ಒಂದು ಸ್ಟ್ರಾಂಗ್ ಇರುವಂತಹ ಒಂದು ವೆಪನ್. ಅದು ಬಡವರಿಗೇನು ಒಂದೇ ಓಟಿದೆ, ಶ್ರೀಮಂತರಿಗೂ ಒಂದೇ ಓಟಿದೆ, ಎಷ್ಟೇ ದೊಡ್ಡ ವ್ಯಕ್ತಿಯಾಗಲಿ ಅವರಿಗೂ ಒಂದೇ ಓಟಿದೆ. ಆ ಒಂದೇ ಓಟಲ್ಲಿ ನಾವು ನಮಗೆ ಬೇಕಾದಂತಹ ವ್ಯಕ್ತಿಯನ್ನು ನಾವು ಚಾಯ್ಸ್ ಮಾಡಲಿಕ್ಕೆ ಇರುವಂಥದ್ದು ಒಂದೇ ಒಂದು ಓಟು. ಆ ಓಟು ಚಲಾಯಿಸಲಿಕ್ಕೆ ನಮಗೆ ಬೇಕಾದಂಥ ಉತ್ತಮ ಆಡಳಿತಗಾರರನ್ನು ನಾವು ಪಡ್ಕೋಬಹುದು. ಭಾರತೀಯರಲ್ಲಿ ಸೆಲೆಕ್ಷನ್ ಮಾಡೋದ್ರಲ್ಲಿ ನಂಬರ್ 1 ಇದ್ದಾರೆ. ಒಂದು ಅಂಗಡಿಗೆ ಹೋಗಿ ಒಂದು ತರಕಾರಿ ತರಬೇಕು ಅಂತಂದ್ರೂ
ಇದೇ ವೇಳೆ ಚುನಾವಣೆಯಲ್ಲಿ ಉತ್ತಮ ಕಾರ್ಯನಿರ್ವಹಿಸಿದ ಮತಗಟ್ಟೆ ಅಧಿಕಾರಿಗಳು, ಮತಗಟ್ಟೆ ಮೇಲ್ವಿಚಾರಕರು ಹಾಗೂ ಶಿಕ್ಷಕರು, ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ನಂತರ ಮತದಾರರ ದಿನಾಚರಣೆ ಅಂಗವಾಗಿ ಹಮ್ಮಿಕೊಂಡಿದ್ದ ಪ್ರಬಂಧ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಪ್ರಶಸ್ತಿ ಪತ್ರ ನೀಡಲಾಯಿತು. ಯುವ ಮತದಾರರಿಗೆ ಮತದಾರರ ಗುರುತಿನ ಚೀಟಿ ವಿತರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಈಶ್ವರ್ ಕುಮಾರ್ ಕಾಂದು, ಮಹಾನಗರ ಪಾಲಿಕೆ ಆಯುಕ್ತ ಜುಬೇನ್ ಮೊಹಪಾತ್ರ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರುಣಾಕ್ಷಗಿರಿ, ಸಹಾಯಕ ಆಯುಕ್ತ ಹಂಪಣ್ಣ ಸಂಜನ್, ಮಹಾನಗರ ಪಾಲಿಕೆಯ ಉಪಾಧ್ಯಕ್ಷೆ ಸಂತೋಷ ರಾಣಿ, ತಹಸೀಲ್ದಾರ್ ಸುರೇಶ್ ವರ್ಮಾ ಸೇರಿದಂತೆ ಅನೇಕರಿದ್ದರು. ಸಿರವಾರ ತಾಲೂಕಿನ ಅತನೂರು ಗ್ರಾಮದಲ್ಲಿ ಕೋಟಿ ಹಣ ಮಂಜೂರಿಯಾದರೂ ಕುಡಿಯುವ ನೀರಿನ ಯೋಜನೆ ಅಪೂರ್ಣವಾಗಿ ಉಳಿದಿದ್ದು, ಪಟ್ಟಭದ್ರ ಹಿತಾಸಕ್ತಿಗಳು ಯೋಜನೆ ಜಾರಿಯಾಗದಂತೆ ತಡೆಯುತ್ತಿವೆ ಎಂದು ಅತನೂರು ಕುಡಿಯುವ ನೀರು ಹೋರಾಟ ಸಮಿತಿ ಅಧ್ಯಕ್ಷ ಭೀಮರಾಯ ಸ್ವಾಮಿ ಆರೋಪಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, 2009-10ನೇ ಸಾಲಿನಲ್ಲಿ ರಾಜೀವ್ ಗಾಂಧಿ ಮಿಷನ್ ಯೋಜನೆಯಡಿ ಗ್ರಾಮದ ಕುಡಿಯುವ ನೀರಿನ ಯೋಜನೆಗೆ 9,53,00,000 ರೂಪಾಯಿ ಮಂಜೂರಿಯಾಗಿತ್ತು. 11 ತಿಂಗಳ ಅವಧಿಯಲ್ಲಿ ಪೂರ್ಣಗೊಳಿಸಬೇಕಿದ್ದ ಕಾಮಗಾರಿ ಅಪೂರ್ಣವಾಗಿ ಉಳಿಯಿತು. ಯೋಜನೆ ಮಂಜೂರಾಗಿ 8 ವರ್ಷಗಳು ಬಳಿಕ 2018ರಲ್ಲಿ ನೀರಿನ ಜಾಗ ನೋಂದಣಿಯಾಗಿದೆ. ತಜ್ಞರ ಸಮಿತಿ ಭೇಟಿ ನೀಡಿ ಸ್ಥಳ ಬದಲಾವಣೆ ನಂತರ 2020ರಲ್ಲಿ ಯೋಜನೆ ಸ್ಥಗಿತಗೊಂಡಿತು. ಮರು ಟೆಂಡರ್ ಕರೆಯದೆ ಜಿಲ್ಲಾ ಪಂಚಾಯಿತಿ ಅಧಿಕಾರಿ ನಿರ್ಲಕ್ಷ್ಯ ವಹಿಸಿದ್ದರಿಂದ ಕಾಮಗಾರಿ ನಿಂತು ಹೋಯಿತು. ಅದೇ ಕುಡಿಯುವ ನೀರಿನ ಯೋಜನೆಗೆ ಜಲಜೀವನ್ ಮಿಷನ್ ಯೋಜನೆಯಡಿ ಮತ್ತೆ 1,30,30,00,000 ರೂಪಾಯಿ ಮಂಜೂರಿಯಾದರೂ ಗ್ರಾಮದ ಜನರಿಗೆ ಕುಡಿಯುವ ನೀರು ಇಲ್ಲದಂತಾಗಿದೆ. ಕುಡಿಯುವ ನೀರಿನ ಕೆರೆಗೆ 17 ಎಕರೆ 17 ಗುಂಟೆ ಕೆರೆ ಜಾಗವಿದ್ದು ಕಾಮಗಾರಿ ನಡೆಯದೇ ಇರುವುದರಿಂದ ಅಕ್ರಮ ಮರಂ ದಂಧೆ ಪ್ರಾರಂಭವಾಗಿದೆ. ಆದರೂ ತಡೆಯಲು ಯಾವೊಬ್ಬ ಅಧಿಕಾರಿಗಳು ಮುಂದಾಗುತ್ತಿಲ್ಲ. ಕ್ಷೇತ್ರ ಶಾಸಕರು, ಅಧಿಕಾರಿಗಳು, ಉಸ್ತುವಾರಿ ಸಚಿವರು ಇದೇ ರಸ್ತೆಯಲ್ಲಿ ಸಂಚರಿಸುತ್ತಿದ್ದರೂ ಗ್ರಾಮದ ಜನರು ರಸ್ತೆಯಲ್ಲಿಯೇ ನೀರು ಹೊತ್ತುಕೊಂಡು ಹೋದರೂ ಯಾರೊಬ್ಬರು ಕರುಳು ಕರಗಿಲ್ಲ. ಗ್ರಾಮದ ಜನರಿಗೆ ನೀರಿನ ಬವಣೆ ತಪ್ಪಿಲ್ಲ. ಕುಡಿಯುವ ನೀರಿನ ಅಕ್ರಮ ಕುರಿತು ವಿಧಾನ ಪರಿಷತ್ ಸದಸ್ಯ ಶಶಿಲ್ ನಮೋಶಿ ಅವರು ವಿಧಾನ ಪರಿಷತ್ನಲ್ಲಿ ಧ್ವನಿ ಎತ್ತಿದ್ದು, ಗ್ರಾಮೀಣಾಭಿವೃದ್ಧಿ ಸಚಿವರು ಉತ್ತರ ನೀಡಿ 2025 ಡಿಸೆಂಬರ್ ವೇಳೆಗೆ ಜೆಜೆಎಂ ಕಾಮಗಾರಿ ಪೂರ್ಣಗೊಳಿಸಿ ಮನೆ ಮನೆಗೆ ನೀರು ಕೊಡುವುದಾಗಿ ಭರವಸೆ ನೀಡಿದ್ದರು. ಆದರೆ ಅವಧಿ ಮುಗಿದರೂ ಕಾಮಗಾರಿಯೇ ಪ್ರಾರಂಭವಾಗಿಲ್ಲ. ನೀರು ಕೊಡುವುದು ದೂರದ ಮಾತಾಗಿದೆ. ಜಿಲ್ಲಾ ಪಂಚಾಯಿತಿ ನೀರು ಮತ್ತು ನೈರ್ಮಲ್ಯ ಇಲಾಖೆ ಅಧಿಕಾರಿಗಳು ಇಲಾಖೆ ಸಚಿವರಿಗೂ ದಾರಿ ತಪ್ಪಿಸಿ ತಪ್ಪು ಮಾಹಿತಿ ನೀಡಿದ್ದಾರೆ. ಉಸ್ತುವಾರಿ ಸಚಿವರು ಯೋಜನೆ ತನಿಖೆ ಒಳಪಡಿಸಿ ಯೋಜನೆ ಜಾರಿಗೆ ಅಡ್ಡಿಯಾದವರ ವಿರುದ್ಧ ಕ್ರಮ ಕೈಗೊಂಡು ಬೇಸಿಗೆ ಬರುವ ಮುನ್ನ ನೀರಿನ ಸಮಸ್ಯೆ ಪರಿಹರಿಸಬೇಕು. ಇಲ್ಲದೆ ಹೋದಲ್ಲಿ ಸಮಿತಿಯಿಂದ ಹೋರಾಟ ನಡೆಸುವುದಾಗಿ ಹೇಳಿದರು. ಸಿರವಾರ ತಾಲೂಕಿನ ಅತನೂರು ಗ್ರಾಮದ ಕುಡಿ ನೀರಿನ ಸಮಸ್ಯೆ ಬಗ್ಗೆ ಈ ಒಂದು ಮಾಧ್ಯಮದ ಮುಖಾಂತರ ತಿಳಿಪಡಿಸುವುದೇನಂತಂದರೆ, ಸ್ವಾತಂತ್ರ್ಯ ಬಂದಾಗಿಂದಲೂ ಕೂಡ ಇಲ್ಲಿಯವರೆಗೆ ಈ ಗ್ರಾಮ ಕೂಡ ಮುಖ್ಯ ರಸ್ತೆಯಲ್ಲಿ ಬರ್ತಾ ಇದೆ. ರಾಯಚೂರು ಮತ್ತು ಬಾಗಲಕೋಟೆ ಮುಖ್ಯ ರಸ್ತೆಯಲ್ಲಿ ಬರ್ತಕ್ಕಂಥ ಈ ಜನಪ್ರತಿನಿಧಿಗಳು, ಅಧಿಕಾರಿಗಳು, ಸಂಬಂಧಪಟ್ಟ ಇಲಾಖೆ ಮುಖ್ಯಸ್ಥರು ಇದನ್ನೆಲ್ಲವನ್ನು ಕಂಡರೂ ಕೂಡ ಕಾಣದೇ ರೀತಿಯಲ್ಲಿ ಜಾಣ ಕ್ರೂರತನದಿಂದ, ಬೇಜವಾಬ್ದಾರಿತನದಿಂದ ಈ ದುರಾಡಳಿತಕ್ಕೆ ಅವರು ಸಾಕ್ಷಿಯಾಗಿದ್ದಾರೆ. ಅಷ್ಟೇ ಅಲ್ಲ, ನಮ್ಮೂರಿನ ಸಮಸ್ಯೆ ಬಗ್ಗೆ ಹೇಳೋದಾದರೆ ಅನೇಕ ರೀತಿಯ ಅನುದಾನಗಳನ್ನು ಈ ಗ್ರಾಮದ ಕುಡಿಯ ನೀರಿನ ಹೆಸರಿನಲ್ಲಿ ಮಂಜೂರು ಮಾಡಿಸಿಕೊಂಡು ಆ ಅನುದಾನವನ್ನು ಸರಿಯಾಗಿ ಬಳಸದೆ, ಅದು ಏನಾಯಿತು ಅಂತ ಕೂಡ ಪರಿಜ್ಞಾನವನ್ನು ಕೂಡ ನೋಡದೆ, ಇತರ ಒಳ್ಳೆ ಕೂಡ ನೋಡದೆ ದೊಡ್ಡ ಒಂದು ಅನ್ಯಾಯವನ್ನು, ಮೋಸವನ್ನು ಈ ಜನಪ್ರತಿನಿಧಿಗಳು ಇಲ್ಲಿವರೆಗೆ ನಮ್ಮೂರಿಗೆ ಅನ್ಯಾಯ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಸದರಿ ಗ್ರಾಮದಲ್ಲಿ ಬಹುತೇಕ ಜನ ರೈತಾಪಿ ವರ್ಗದವರು, ಕೃಷಿ ಕಾರ್ಮಿಕರು, ಮಹಿಳೆಯರು, ವಿದ್ಯಾರ್ಥಿಗಳು, ವೃದ್ಧರು, ಕೆಲ ಅಸಹಾಯಕರು ಎಷ್ಟರ ಮಟ್ಟಿಗೆ ತೊಂದರೆ ಅನುಭವಿಸ್ತಾ ಇದ್ದಾರೆ ಅಂತಂದರೆ, ಕಿಲೋಮೀಟರ್ ಗಟ್ಟಲೆ ಒಂದು ಕೆರೆ ಇದೆ. ಊರಿಗೆ ಗ್ರಾಮಸ್ಥರು ತಾತ್ಕಾಲಿಕವಾಗಿ ಬಳಕೆ ಮಾಡಲಿ ಅಂತ ಹೇಳಿಬಿಟ್ಟು ಅಲ್ಲಿನ ನಮ್ಮೂರಿನ ಕೆಲವು ರಾಚೋಟಿಗರ ಸ್ವಾಮಿಗಳು ಅಂತೇಳಿ 3 ಎಕರೆ ಕೆರೆಯನ್ನು ಬಳಕೆಗೆ ಬಿಟ್ಕೊಟ್ಟಿದೆ. ಅದೇ ಕೆರೆಯಿಂದನೇ ಇವತ್ತಿಗೂ ಕೂಡ ನೀರು ತರುವಂಥ ವ್ಯವಸ್ಥೆ ಇದೆ. ತೀವ್ರತವಾಗಿ ತರುವಂಥ ಒಂದು ಬಳಲಿಕೆ ಇದೆ. ಮೇಲಾಗಿ ಈ ಸಮಸ್ಯೆಗೆ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಯಡಿ 9 ಕೋಟಿ ಇದೆ, ದಾಖಲೆಗಳಿದೆ. 9 ಕೋಟಿ ಸರಿಯಾಗಿ ಆಗಿಲ್ಲ ಕೆಲಸ.
ಆಮೇಲೆ ಇದು JJM-ನಾಗ 3 ಕೋಟಿ ಕೊಟ್ರ 9 ಕೋಟಿ 9,53,00,000 ಮಂಜೂರು ಮಾಡಿಸ್ಕೊಂಡು ಅದನ್ನ ಪ್ರೋಗ್ರಾಮ್ ಕುಡಿಯಿರಿ 2007 ಯಾವ ಇಯರ್ ಅಂದ್ರೆ 2009ನೇ ಇಸ್ವಿ ದಿನಾಂಕ 2/2/2009 ವರ್ಕ್ ಆರ್ಡರ್ ಆಗಿದೆ ಸರ್ ಗೌರ್ಮೆಂಟ್ ಇಂದ. ಈ ಯೋಜನೆಗೆ 9,53,00,000 ಬಿಡುಗಡೆ ಆಗಿದೆ. ಇದನ್ನ ಜಾರಿಗೊಳಿಸಲಿಕ್ಕೆ ಉದ್ದೇಶಿತ ಸಮಯ ನಿಗದಿಪಡಿಸಿರುವಂತ ಅಮರ್ಖೇಡ್ ಅಂತ ಹೇಳಿ ಅಮರ್ಖೇಡ್ SM ಇವರಿಗೆ ಟೆಂಡರ್ ಆಗಿದೆ ಸರ್. ರಾಜೀವ್ ಗಾಂಧಿ ಸಬ್ಮಿಷನ್ ಯೋಜನೆಯಡಿ ಇದನ್ನ ರಿಜಿಸ್ಟರ್ ಮಾಡಲಿಕ್ಕೆ ವರ್ಕ್ ಆರ್ಡರ್ ಕೊಡೋದು 2009ಕ್ಕೆ ಕೊಟ್ಟಿದ್ದಾರೆ. ಎಕ್ಸ್ಪರ್ಟ್ ಕಮಿಟಿ ಬಂದು ರೆಕಮೆಂಡ್ ಮಾಡ್ತದೆ, ಒಂದು ಪ್ಲೇಸ್ ರೆಕಮೆಂಡ್ ಮಾಡ್ತದೆ, ಮತ್ತೆ ಅವರೇ ಮರುಪರಿಶೀಲನೆ ಮಾಡಿ ಇದು ಬೇಡ ಇನ್ನೊಂದು ಸ್ಥಳ ಅಂತೇಳಿ ಗುರುತಿಸ್ತಾರೆ. ಅದನ್ನ ರಿಜಿಸ್ಟರ್ ಮಾಡ್ಕೊಳ್ಳೋಕೆ ಆ ಕೊಟ್ಟಿರ್ತಕ್ಕಂಥ ಜಾಗನ ರಿಜಿಸ್ಟರ್ ಮಾಡ್ಕೊಳ್ಳೋಕೆ ಎಲ್ಲಿ ನೋಡಿ ಜನಪ್ರತಿನಿಧಿಗಳ ನಿರ್ಲಕ್ಷ್ಯತನ ಏನಿದೆ ಅಂತಂದ್ರೆ 2018 ತನಕ ಅದು ಗೊಂದಲದಲ್ಲಿ ಮುಂದುವರಿತದೆ ಸರ್. ಈ ಸಂದರ್ಭದಲ್ಲಿ ಹನುಮಂತರಾಯ ಗಚ್ಚಿನ್ಮನೆ, ಬಸವಂತ್ ಪಾಟೀಲ್ ವಕೀಲ್, ಬಸವರಾಜ್ ನಾಯಕ್ ಅತ್ತನೂರು, ಶಿವಪುತ್ರ ನಾಯಕ್, ಹಮೀದ್ ಪಾಷಾ, ಇರ್ಫಾನ್ ಅತ್ನೂರು, ಅಮರೇಶ್ ಸೇರಿದಂತೆ ಅನೇಕರಿದ್ದರು. ಅಖಿಲ ಕರ್ನಾಟಕ ಭುವನೇಶ್ವರಿ ಸೇನಾ ಸಮಿತಿಯಿಂದ ಜನವರಿ 26ರಂದು ಗಜಗರಪೇಟೆ ಶಾಲೆಯ ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ಬುಕ್ ವಿತರಣಾ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಸಂಘದ ಸಂಸ್ಥಾಪಕ ಅಧ್ಯಕ್ಷ ತಮ್ಮೇಶ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕಳೆದ 10 ವರ್ಷಗಳಿಂದ ಸಂಘದಿಂದ ಪ್ರತಿ ವರ್ಷ 2 ಬಾರಿ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ವಿತರಿಸಲಾಗುತ್ತದೆ. ಗಣರಾಜ್ಯೋತ್ಸವದಂದು ನೋಟ್ಬುಕ್ ವಿತರಣೆ ಕಾರ್ಯಕ್ರಮ ನಡೆಸಲಾಗುತ್ತದೆ. ಸಂಘದಿಂದ ಅನೇಕ ಸಾಮಾಜಿಕ ಜಾಗೃತಿ ಹಾಗೂ ಸಮಸ್ಯೆಗಳ ಪರಿಹಾರಕ್ಕೆ ಹೋರಾಟ ನಡೆಸುತ್ತಾ ಬಂದಿರುವ ಸಂಘಟನೆ ನಾಡು ನುಡಿ ಜಲ ಸಂರಕ್ಷಣೆಗೆ ನಿರಂತರವಾಗಿ ಪ್ರಯತ್ನಿಸುತ್ತಿದೆ. ಶಿಕ್ಷಣ, ಆರೋಗ್ಯ, ಸಂಘಟನೆ ಬಲಪಡಿಸುವ ಕಾರ್ಯಕ್ಕೆ ಸಾರ್ವಜನಿಕರು ಬೆಂಬಲಿಸುವಂತೆ ಮನವಿ ಮಾಡಿದರು. ಮತ್ತು ಜೊತೆಗೆ ಈ ನೋಟ್ಬುಕ್ ವಿತರಣೆ ವರ್ಷದಲ್ಲಿ ಗಣರಾಜ್ಯೋತ್ಸವ ಅಂಗವಾಗಿ ಮತ್ತು ಸ್ವತಂತ್ರ ದಿನಾಚರಣೆ ಅಂಗವಾಗಿ ಬಡ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ಕೊಡುವ ಒಂದು ಪದ್ಧತಿಯನ್ನು ಈಗ ಕಳೆದ 10 ವರ್ಷಗಳಿಂದ ಅಜ್ಞಾನವಾಳದ ಶಾಲೆಯಲ್ಲಿ ಭುವನೇಶ್ವರಿ ಸೇನಾ ಸಮಿತಿಯಿಂದ ನೀಡುತ್ತಾ ಬಂದಿದೆ. ಆದ ಕಾರಣ ಈ ವರ್ಷ ನಾವು 2015ರಿಂದ 2026ರವರೆಗೆ ಅಂದರೆ 25ರಲ್ಲಿ ಆಗಸ್ಟ್ ತಿಂಗಳಲ್ಲಿ ಮಿಸ್ ಆಯಿತು, ನಮಗೆ ಕೊಡೋಕ್ಕಾಗಲಿಲ್ಲ. ಮತ್ತು 26ನೇ ಇಸ್ವಿ ಜನವರಿ ಮುಂದುವರಿಸಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಸಕಲ ಬುದ್ಧಿಜೀವಿಗಳು ಸೇರಿದಂತೆ ಸಮಸ್ತ ಎಲ್ಲರೂ ಗಣ್ಯರು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸುವ ಮುಖಾಂತರ ಒಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸುವ 1000 ಬಡ ವಿದ್ಯಾರ್ಥಿಗಳಿದ್ದಾರೆ. ಸುಮಾರು 600 ಮೇಲ್ಪಟ್ಟು ವಿದ್ಯಾರ್ಥಿಗಳು ಶಾಲೆಯಲ್ಲಿ ಓದ್ತಾ ಇದ್ದಾರೆ. ನಮ್ಮ ಸಂಘಟನೆಯಿಂದ ಸುಮಾರು 10 ವರ್ಷಗಳಿಂದ 2 ಬಾರಿ ವರ್ಷದಲ್ಲಿ ನಾವು ಮಾಡ್ತಾ ಬಂದಿದ್ದೇವೆ. ವಿದ್ಯಾರ್ಥಿಗಳಿಗೆ ನೋಡ್ಬಿಟ್ಟು ನೀವು ಕೂಡ ಅಲ್ಲಿ ಬಂದು ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ಸಮಾಜ. ಈ ಸಂದರ್ಭದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪಿ ನರಸಿಂಹಲು, ಉರುಕುಂದಪ್ಪ ಆರೋಲಿ, ಆಟೋ ನರಸಿಂಹಲು, ಪಿ ಚಿನ್ನಯ್ಯ, ಗೋಪಾಲ್ ಇದ್ದರು. ಸೂರ್ಯವಂಶ ಕಾಟಿಕ ಸಮಾಜದ ವತಿಯಿಂದ ಸೂರ್ಯನಾರಾಯಣ ಜಯಂತಿ ಅಂಗವಾಗಿ ಇಂದು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ನಗರದ ಜವಾರಿ ಗಲ್ಲಿಯಿರುವ ಕಾರ್ತಿಕ ಭವನದಿಂದ ಆರಂಭವಾದ ಶ್ರೀ ಸೂರ್ಯನಾರಾಯಣ ಭಾವಚಿತ್ರದ ಮೆರವಣಿಗೆ ಶೆಟ್ಟಿಬಾವಿ ಸರ್ಕಲ್, ತೀನ್ ಕಂದಿಲ್, ಮಹಾವೀರ್ ವೃತ್ತ, ಆರ್ಯ ಸಮಾಜದವರೆಗೆ ನಡೆಯಿತು. ಜಯಂತಿ ಕಾರ್ಯಕ್ರಮದಲ್ಲಿ ಶಾಸಕ ಡಾ ಶಿವರಾಜ್ ಪಾಟೀಲ್ ಭಾಗಿಯಾಗಿ ಶುಭ ಹಾರೈಸಿದರು. ಸೂರ್ಯದೇವರು ಏನಪ್ಪ ಅಂದರೆ ನಮ್ಮ ಕುಲದೇವರು. ನಮ್ಮ ಇದೇ ಇರೋದೇ ಸೂರ್ಯವಂಶ ಅಂತೇಳಿ. ಸೂರ್ಯವಂಶ ಕ್ಷತ್ರಿಯರು ನಾವು. ಹೀಗಾಗಿ ನಾವು ಆದಿ ಕಾಲದಿಂದಲೂ ನಾವು
ಸೂರ್ಯನಾರಾಯಣ ದೇವರಿಗೆ ಪೂಜೆ ಮಾಡಿಕೊಂಡೇ ಬರ್ತಾ ಇದ್ದೀವಿ. ಮೊದಲು ಏನಪ್ಪ ಅಂದರೆ ನಾವು ನಮ್ಮ ಮನೆಯಲ್ಲಿ ಮಾಡಿ ನಾವು ವಿಜೃಂಭಣೆಯಲ್ಲಿ ಆಚರಿಸ್ತಾ ಇದ್ದೀವಿ. ನಂತರ ಸಮಾಜದಲ್ಲಿ ಎಲ್ಲ ಬಾಂಧವರು ಸೇರಿ ನಾವೆಲ್ಲ ಇಲ್ಲಿ ಪೂಜೆ ಪುರಸ್ಕಾರ ಮಾಡಿ ಯಜ್ಞ ಹೋಮ ಎಲ್ಲ ಮಾಡಿ ನಾವು ಅನುಸರಿಸ್ಕೊಂಡು ಬಂದಿದ್ದೀವಿ. ಈಗೇನಪ್ಪ ಅಂದರೆ ಕಳೆದ ವರ್ಷದಿಂದ ನಾವು ಭವ್ಯವಾದ ಒಂದು ಮೆರವಣಿಗೆ ಮೂಲಕ ಎಲ್ಲರಿಗೂ ದೇವರ ಬಗ್ಗೆ ಅರಿವು ಮೂಡಿಸಬೇಕು ಅಂಥೇಳಿ. ಇಲ್ಲಿವರೆಗೆ ಏನಪ್ಪ ಅಂದರೆ ಸೂರ್ಯನಾರಾಯಣ ಅಂದರೆ ಇವರೇನಪ್ಪ ಬೆಳಕಿನ ದೇವರು, ಇವರು ಖಾಲಿ ಬೆಳಕು ಕೊಡಲಿಕ್ಕೆ ಇದ್ದಾನೆ ಅನ್ನೋದು ಒಂದೇ ಇತ್ತು. ಈಗೇನಪ್ಪ ಅಂದರೆ ಈ ದೇವರೇನಪ್ಪ ಅಂದರೆ ಆರಾಧ್ಯವಂತರು. ಇದನ್ನೇನಪ್ಪ ಅಂದರೆ ಖಗೋಳಶಾಸ್ತ್ರ, ವಿಜ್ಞಾನ ಎಲ್ಲರೂ ಇದನ್ನು ಬಳಸ್ಕೊಂಡು ಇಡೀ ದೇಶಕ್ಕೇ ಇದು ಮಾರಕವಾಗಿದೆ. ದೇಶ ಅಲ್ಲ, ವಿಶ್ವಕ್ಕೆ ಏನೇ ನಾವು ಅಧ್ಯಯನ ಮಾಡಿದರೆ ಸೂರ್ಯ ದೇವನ ಬಿಟ್ಟು ಏನೂ ಮಾಡಲಿಕ್ಕೆ ಬರೋದಿಲ್ಲ. ಸೂರ್ಯನಾರಾಯಣ ಅಂದರೆ ಪೂರ್ತಿ ಜಗತ್ತೇ. ಸೂರ್ಯನಾರಾಯಣ ಅಂದರೆ ಯಾವುದೂ ಸೃಷ್ಟಿ ಇಲ್ಲ, ಏನೂ ಇಲ್ಲ. ಇಂಥ ದೇವರಿಗೆ ಏನಪ್ಪ ಅಂದರೆ ನಮ್ಮ ವಂಶದ ದೇವರು. ಅದಕ್ಕೆ ನಾವು ಇದನ್ನು ಇದು ಮಾಡ್ಕೊಂಡು ಬರ್ತಾ ಇದ್ದೀವಿ. ಇವತ್ತಿನ ದಿವಸ ಏನಪ್ಪ ಅಂದರೆ 25ನೇ ತಾರೀಕು ಜನವರಿ ಸೋಮವಾರ ಐದವಾರ ದಿವಸ ನಾವೇನಪ್ಪ ಅಂದರೆ ಜಯಂತಿನ ಆಚರಿಸ್ತಾ ಇದ್ದೀವಿ. ಈಗ ನಾವು ಇಲ್ಲಿ ಬಂದಂಥ ಎಲ್ಲ ಬಂಧು ಬಳಗ, ನಮ್ಮ ಕ್ಷತ್ರಿಯ ಸಮಾಜ, ನಮ್ಮ ಹಿಂದುಳಿದ ಸಮಾಜದ ಎಲ್ಲ ಬಾಂಧವರಿಗೆ ನಮ್ಮ ಕಡೆಯಿಂದ ಅಭಿನಂದನೆ. समाज की जय बोलो, सूर्य क्षेत्री काटिक समाज की जय, सूर्य नारायण भगवान की जय। ಈ ಸಂದರ್ಭದಲ್ಲಿ ಸೂರ್ಯವಂಶ ಕಾಟಿಕ ಸಮಾಜದ ಅಧ್ಯಕ್ಷರಾದ ಶಿವಶಂಕರ್ ನಿಜಾಂಕಾರಿ, ಕಾರ್ಯದರ್ಶಿ ನಾಗೇಶ್ ಜಗತ್ಕಾರಿ ಮತ್ತು ಸತ್ಯನಾರಾಯಣ ಏಗ್ನೂರು, ಸತ್ಯನಾರಾಯಣ ಕಲ್ಯಾಣಕಾರಿ, ವಿಜಯೇಂದ್ರ ಕಲ್ಯಾಣಕಾರಿ, ಕಿಸನ್ ರಾವ್ ಕಾಡ್ಕೆ, ಮುರಳಿ ಯುವ ಅಧ್ಯಕ್ಷರಾದ ವಿಶಾಲ್ ಕಲ್ಯಾಣ್ಕರ್, ಉಪಾಧ್ಯಕ್ಷರಾದ ನಾಗೇಂದ್ರ ಸೇರಿದಂತೆ ಕಾಟಿಕ ಸಮಾಜದ ನೂರಾರು ಮಹಿಳೆಯರು, ಮಕ್ಕಳು ಭಾಗವಹಿಸಿದರು. KTB Jewel Palace 5th Anniversary Celebration. Celebrate 5 glorious years with us and enjoy exclusive anniversary offers. Gold jewelry rupees 1,800 less per 10 gram on gold rate and up to 37% off on VA. Silver ornaments and piles flat 40% off on VA. Offers valid till 31st January 2026. Visit KTB today and make your moments shine. KTB Anniversary 5 years of trust, gold offers, silver sale. Celebrate with KTB. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. Paramount Electricals, dealers in all kinds of electrical goods, fans and LED products. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ LED ಪ್ರಾಡಕ್ಟ್ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲೆಕ್, ವಿಗಾರ್ಡ್, ವಿಪ್ರೋ, ಫೆಲಿಕ್ಯಾಬ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770.
ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have a office house old and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items, sleepwell products, Dandro cello chairs, Supreme sofa set, Doco set furnitures, Sri Steel Furnitures. For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880024095. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ವಿಧಾನ ಪರಿಷತ್ ಸದಸ್ಯರ ಸರ್ಕಾರಿ ಕಚೇರಿಯ ಉದ್ಘಾಟನೆಯನ್ನು ಎಂಎಲ್ಸಿ ವಸಂತ್ ಕುಮಾರ್ ನೆರವೇರಿಸಿದರು. ಅವರು ಇಂದು ಮಂತ್ರಾಲಯ ರಸ್ತೆಯಲ್ಲಿರುವ ಪ್ರವಾಸಿ ಮಂದಿರ ಆವರಣದಲ್ಲಿ ತಮ್ಮ ನೂತನ ಕಚೇರಿ ಉದ್ಘಾಟನೆ ಮಾಡಿ ಮಾತನಾಡಿದರು. ಸಾರ್ವಜನಿಕರು, ರೈತರು, ಕೂಲಿ ಕಾರ್ಮಿಕರು, ವಿವಿಧ ಸಂಘಟನೆಯ ಮುಖಂಡರು ಹಾಗೂ ಸಾರ್ವಜನಿಕರ ಸಮಸ್ಯೆಗಳಿಗೆ ಅಹವಾಲುಗಳ ಸ್ವೀಕಾರ ಮಾಡಲು ಅನುಕೂಲವಾಗಲಿದೆ ಎಂದು ಹೇಳಿದರು. ಕಚೇರಿಯಲ್ಲಿ ವಿಧಾನ ಪರಿಷತ್ ಸದಸ್ಯರನ್ನು ಸಾರ್ವಜನಿಕರು ಯಾವ ಸಮಯದಲ್ಲಾದರೂ ಭೇಟಿ ಮಾಡಬಹುದು ಎಂದರು. ಜಿಲ್ಲೆಯಿಂದ ಬರುವ ಸಾರ್ವಜನಿಕರು ತಾವುಗಳು ತಮ್ಮನ್ನು ಒಳ್ಳೆಯ ಕೆಲಸಕ್ಕೆ ಬಳಸಿಕೊಳ್ಳಬಹುದು. ಒಂದು ವೇಳೆ ನಾನು ಪರಿಷತ್ತಿನ ಕಲಾಪ ನಡೆಯುವ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಇದ್ದರೆ ಕಚೇರಿಯಲ್ಲಿ ಆಪ್ತ ಸಹಾಯಕ ಸಿಬ್ಬಂದಿ ವರ್ಗದವರನ್ನು ಕಚೇರಿಯಲ್ಲಿ ಸಂಪರ್ಕಿಸಿ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಬಸವರಾಜ್ ಪಾಟೀಲ್ ಇಟಗಿ, ಆರ್ಡಿಎ ಮಾಜಿ ಅಧ್ಯಕ್ಷ ಅಬ್ದುಲ್ ಕರೀಂ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಕೆ ಅಸ್ಲಂ ಪಾಷಾ, ನಗರಸಭಾ ಮಾಜಿ ಸದಸ್ಯ ಈಶಪ್ಪ, ದರೂರ್ ಬಸವರಾಜ್ ಪಾಟೀಲ್, ಎಂಕೆ ಬಾಬಾ, ರಾಜನೀತಿ ಹಾಗೂ ಯೋಜನಾ ಆಯೋಗದ ಸದಸ್ಯ ಡಾ ರಜಾಕ್ ಉಸ್ತಾದ್, ಶ್ರೀನಿವಾಸ್ ಸಿಂಧೆ, ಮುರಳಿ ಯಾದವ್, ತಲಕಾಯಿ ಮಾರೆಪ್ಪ, ಜಿ ತಿಮ್ಮಪ್ಪ, ರಮೇಶ್ ರೋಸ್ಲಿ, ಜಿ ಮಾರೆಪ್ಪ ಹಾಗೂ ವಿವಿಧ ಬಡಾವಣೆಯ ಮುಖಂಡರು ಭಾಗವಹಿಸಿದ್ದರು. ಇತ್ತೀಚಿನ ದಿನಗಳ ಯುವಕರಿಗೆ ತಿಳುವಳಿಕೆ, ಮಾರ್ಗದರ್ಶನವಿಲ್ಲದೆ ಇರುವುದರಿಂದ ದುಶ್ಚಟಗಳಿಗೆ ದಾಸರಾಗಿ ದಾರಿ ತಪ್ಪು ಕೆಲಸಗಳನ್ನು ಮಾಡುತ್ತಿದ್ದಾರೆ. ಅವರನ್ನು ಸರಿದಾರಿಗೆ ತರುವಂತಹ ಕೃತಿಗಳನ್ನು ಹೊರತರುವ ಮೂಲಕ ತಿದ್ದುವ ಕೆಲಸ ಆಗಬೇಕಿದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಈರಣ್ಣ ಕೋಸಿಗೆ ಹೇಳಿದರು. ಅವರು ಇಂದು ನಗರದ ಕನ್ನಡ ಭವನದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಸಂಯುಕ್ತ ಆಶ್ರಯದಲ್ಲಿ ಪೃಥ್ವಿರಾಜ್ ಎನ್ ಸಾದಲಿ ಅವರ ರಚಿಸಿರುವ ನದಿ ಸೇತುವೆ ಗಜಲ್ ಕವನ ಸಂಕಲನ ಕೃತಿಯನ್ನು ಲೋಕಾರ್ಪಣೆಗೊಳಿಸಿ ಮಾತನಾಡಿದರು. ಪೃಥ್ವಿರಾಜ್ ಎನ್ ಸಾದಲಿ ಅವರು ಶಿಕ್ಷಕರಾಗಿದ್ದು ಗಜಲ್ ಕವನ ಸಂಕಲನ ರಚನೆ ಮಾಡಿದ್ದಾರೆ. ಮೊದಲ ಬಾರಿಗೆ ಅವರ ಕೃತಿ ರಚನೆ ಮಾಡಿದ್ದು ಸಾಹಿತ್ಯ ಆಸಕ್ತಿಗೆ ಪ್ರೇರಣೆ ನೀಡಿದೆ. ಈ ಗಜಲ್ ಸಂಕಲನ ನೋವಿನ ಅನುಭವಗಳನ್ನು ಗಜಲ್ ಮೂಲಕ ವ್ಯಕ್ತಪಡಿಸಿದ್ದಾರೆ ಎಂದರು. ಸಾಕಷ್ಟು ಗಜಲ್ ಕವನ ಸಂಕಲನಗಳು ಪ್ರೀತಿ ಪ್ರೇಮಗಳ ಕುರಿತು ಬರೆದಿರುವುದನ್ನು ಕಾಣಬಹುದು. ಆದರೆ ಪೃಥ್ವಿರಾಜ್ ಅವರು ಬರೆದಿರುವ ಗಜಲ್ಗಳಲ್ಲಿ ತಮ್ಮ ನೋವಿನ ಸಂಕಷ್ಟಗಳು ಗಜಲ್ ರೂಪದಲ್ಲಿ ತಂದಿದ್ದಾರೆ ಎಂದು ತಿಳಿಸಿದರು. ಸಮಾಜದಲ್ಲಿನ ಆಗು ಹೋಗುಗಳು ಕುರಿತು ಕಲಾತ್ಮಕವಿಲ್ಲದೆ ಜನಾಕರ್ಷಣೆಯಾಗಿ ಮನಮುಟ್ಟುವಂತೆ ಗಜಲ್ ರಚನೆ ಮಾಡಿದ್ದಾರೆ. ಪೃಥ್ವಿರಾಜ್ ಅವರ ಗಜಲ್ಗಳು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಬರೆಯಲು ಪ್ರೋತ್ಸಾಹ ನೀಡಬೇಕೆಂದರು. ಇದು ಚಾಲಿರೋದ್ರಿಂದ ಇದೇನು ಬರೆದ ಮೇಲೆ ಪಕ್ಕದಾಗ ತಯಾರಿ ಅಂತ ಹೇಳ್ದ, ಇಲ್ಲ ನಿಮ್ಮನ್ನು ಕರಿಬೇಕಾದ್ರೆ ಒಂದು ಉದ್ದೇಶ ಐತಿ ಹಿಂಗಣ ಅಂತ ಹೇಳಿದೆ. ಆಮೇಲೆ ನಾನು ಗಜಲ್ ಇದನ್ನು ನೋಡಿದಾಗ ಇದು ಬಂಡಾಯ ದಲಿತ ಕಾವ್ಯದ ಮುಂದುವರೆದ ಭಾಗವಾಗಿ ಮಾಡಿ ಬರೀಬೇಕಾಗಿತ್ತು ಅಂತ ಅನ್ನೋದು ಆಶಯದಿಂದ ಹೇಳಿದೆ. ಇಲ್ಲ ಸರ್, ನನಗೆ ಇದೇ ಫಾರ್ಮ್ ಇಷ್ಟ ಅದ, ಇದರಾಗೆ ಬರಿತೀನಿ ಅಂತ. ಆಮೇಲೆ ನೋಡಿದ ಮೇಲೆ ಇಲ್ಲ ಚೇಂಜಸ್ ಮಾಡುವಂತ ಕೂಡ ಒತ್ತಾಯ ಮಾಡಿದೆ. ಕಾರಣ ಇಷ್ಟೇ, ಇವತ್ತು ಬಹಳಷ್ಟು ಯುವಕರು ಕನ್ನಡ ಸಾಹಿತ್ಯದ ಇದರಲ್ಲಿ ನಮ್ಮ ಮರ ಸುತ್ತುವ ಮತ್ತು ಪ್ರೀತಿ ಪ್ರೇಮದ ಬಗ್ಗೆ ಬಹಳಷ್ಟು ಆಕರ್ಷಣೀಯವಾಗಿ ಅವರು ಅದರ ಸುತ್ತೋಡೋದು ಅಲ್ಲೇ ಬರಿತಿರ್ತಾರೆ. ಅದವರು ಕಾವ್ಯದ ಒಂದು ಆರಂಭಿಕ ನೋಟವನ್ನು ನಾವು ಗಮನಿಸ್ಬೋದು. ಅಲ್ಲಿ ವಿಶೇಷವಾಗಿ ಏನಾಗ್ತದ ಅಂತಂದರೆ, ಅವರು ಕಂಡಿರುವ ಕನಸುಗಳನ್ನು ಒಂದು ಪದ್ಯದ ರೂಪದಲ್ಲಿ ಕಾವ್ಯದ ಒಂದು ರಸಾತ್ಮಕವಾದಂಥ ಭಾವನೆಗಳನ್ನು ಹಂಚಿಕೊಳ್ಳೋ ರೂಪದಲ್ಲಿ ಅವರು ಕವನ ಬರೆದಿರ್ತಾರೆ. ಆದರೆ ಪೃಥ್ವಿರಾಜ್ ಕವನದಲ್ಲಿ ನಾನು ನೋಡಿದಾಗ ಎಲ್ಲಿನೂ ಪ್ರೀತಿ ಪ್ರೇಮ ಇವು ಯಾವೂ ಇಲ್ಲ. ತನಗನಿಸಿದ ಹಸಿ ಭಾವನೆಗಳ, ತಮ್ಮ ನೋವಿನ, ತಮ್ಮ
ಅನುಭವದ ಮಾತುಗಳಲ್ಲಿಯ ಅವರಿಗೆ ಹೇಳಲಿಕ್ಕೆ ಸಾಧ್ಯವಾಗದ ಸಂಕಟಗಳನ್ನು ಈ ಗಜಲ್ ಮೂಲಕ ಹೇಳ್ಕೊಂಡಿದ್ದಾನೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ಆ ಮೂಲಕ ಗೆಳೆಯ ಪೃಥ್ವಿರಾಜ್ ಅವರನ್ನು ನಾನು ಇವತ್ತು ಮೊದಲನೇ ಬಾರಿಗೆ ಕಾವ್ಯ ಒಂದು ಲೋಕಕ್ಕೆ ಬಂದಿರೋದರಿಂದ ಅದು ಗಜಲ್ ಮೂಲಕ ಪದಾರ್ಪಣೆ ಮಾಡ್ತಾ ಇರೋದರಿಂದ ಅಭಿನಂದನೆಯನ್ನು ಸಲ್ಲಿಸಿ ಒಂದೆರಡು ಮಾತುಗಳನ್ನು ಮಾತಾಡಲಿಕ್ಕೆ, ಇನ್ನೂ ಎರಡೇ ಮಾತು, ನಾನು ಭಾಳ ಮಾತಾಡೋದಿಲ್ಲ. ಆದರೂ ರಾಯರಾಜ್ ಹೇಳಿದ ಮೇಲೆ ಮತ್ತೊಮ್ಮೆ ಫ್ಲ್ಯಾಶ್ ಆಯಿತು, ನಾನು ಏನೇನು ಬರ್ದೀನಿ ಅಂತ ನೋಡಿದಾಗ ಭಾಳ ವಿಶೇಷವಾಗಿ ಸಮಾಜದ ಆಗುವಗಳ ಬಗ್ಗೆ ರೊಚ್ಚು, ಆಕ್ರೋಶ, ಕಿಚ್ಚನ್ನು ವ್ಯಕ್ತಪಡಿಸಿರುವುದು ಇಲ್ಲಿ ಈ ದಟ್ಟವಾಗಿ ಕಾಣಬಹುದಾಗಿದೆ. ಆದರೆ ಇಲ್ಲಿ ಕಲಾತ್ಮಕತೆ ಇಲ್ಲದೇ ಇರಬಹುದು, ಆದರೆ ಕಂಡಿರುವ ಅಂಶ ನೋವಿನ ಸಂಕಟ ಮಾತ್ರ ದಟ್ಟವಾಗಿ ನೋಡಬಹುದಾಗಿದೆ. ಕಲಾತ್ಮಕತೆ ಅನ್ನುವಂಥದ್ದು ಎಲ್ಲಿ. ಈ ವೇಳೆ ಹಿರಿಯ ಸಾಹಿತಿ ಮಂಡಲಗಿರಿ ಪ್ರಸನ್ನ ಕೃತಿ ಪರಿಚಯಿಸಿದರು. ಈ ಸಂದರ್ಭದಲ್ಲಿ ಹಿರಿಯ ಸಾಹಿತಿ ವೀರ ಹನುಮಾನ್, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಮಲ್ಲೇಶ್ ನಾಯಕ್, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಕೃಷ್ಣ ಶಾವಂತಗೇರಿ, ಸಾಹಿತಿ ತಾಯರಾಜ್ ಮರ್ಚಠಾಳ್, ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ಬಿ ವಿಜಯೇಂದ್ರ, ಕೃತಿಕರ್ತೃ ಪೃಥ್ವಿರಾಜ್ ಎಸ್ ಸಾದಲಿ, ಚಂದ್ರಶೇಖರ್ ರೆಡ್ಡಿ ಸೇರಿದಂತೆ ಅನೇಕರಿದ್ದರು. ಶಾರ್ಟ್ ಸರ್ಕ್ಯೂಟ್ನಿಂದ ಸಪ್ಲೈಯರ್ಸ್ ಅಂಗಡಿಗೆ ಬೆಂಕಿ ತಗುಲಿ ಲಕ್ಷಾಂತರ ಮೌಲ್ಯದ ಸಪ್ಲೈಯರ್ಸ್ ವಸ್ತುಗಳು ಬೆಂಕಿಗೆ ಆಹುತಿಯಾಗಿರುವ ಘಟನೆ ನಗರದ ದೇವರ ಕಾಲೋನಿಯಲ್ಲಿ ಜರುಗಿದೆ. ನಗರದ ದೇವರ ಕಾಲೋನಿಯಲ್ಲಿರುವ ಶಾಂತಕುಮಾರ್ ಎನ್ನುವವರಿಗೆ ಸೇರಿದ ಭಾಗ್ಯಲಕ್ಷ್ಮಿ ಸಪ್ಲೈಯರ್ಸ್ ಅಂಗಡಿಗೆ ಬೆಳಗ್ಗೆ 11 ಗಂಟೆ ಸುಮಾರಿಗೆ ಶಾರ್ಟ್ ಸರ್ಕ್ಯೂಟ್ ಉಂಟಾಗಿ ಅಂಗಡಿಗೆ ಬೆಂಕಿ ಹತ್ತಿಕೊಂಡಿದೆ. ಅಂಗಡಿಯ ಸುತ್ತಮುತ್ತಲಿನ ನಿವಾಸಿಗಳು ಬೆಂಕಿ ಹತ್ತಿಸಿಕೊಂಡಿರುವ ಮಾಹಿತಿಯನ್ನು ಅಗ್ನಿಶಾಮಕ ದಳಕ್ಕೆ ಕರೆ ಮಾಡಿದ ತಕ್ಷಣ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಬೆಂಕಿಯನ್ನು ನಂದಿಸಿದ್ದಾರೆ. ಸ್ಥಳದಲ್ಲಿ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಸಪ್ಲೈಯರ್ಸ್ ಅಂಗಡಿಯಲ್ಲಿರುವ ಅಡುಗೆ ಮಾಡುವ ಬೋಗಣಿ, ಡೆಕೋರೇಟ್ ಮಾಡುವ ಪ್ಲಾಸ್ಟಿಕ್ ವಸ್ತುಗಳು, ಅಲಂಕಾರಿಕ ವಸ್ತುಗಳು, ಪ್ಲಾಸ್ಟಿಕ್ ಕುರ್ಚಿಗಳು ಸೇರಿ ಶೇಕಡ 70ರಷ್ಟು ವಸ್ತುಗಳು ಬೆಂಕಿಗೆ ಆಹುತಿಯಾಗಿವೆ. ಲಕ್ಷಾಂತರ ಮೌಲ್ಯದ ವಸ್ತುಗಳು ನಷ್ಟ ಉಂಟಾಗಿದೆ ಎಂದು ಅಂದಾಜಿಸಲಾಗಿದೆ ಎಂದು ಅಗ್ನಿಶಾಮಕ ಠಾಣೆಯ ಅಧಿಕಾರಿಗಳು ತಿಳಿಸಿದ್ದಾರೆ. ಪಶ್ಚಿಮ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ಜರುಗಿದೆ. ರಾಯಚೂರು ಜಿಲ್ಲೆಯಲ್ಲಿ ಫೆಬ್ರವರಿ 5ರಿಂದ 7ರವರೆಗೆ ಜರುಗುವ ಎಡೆದೊರೆ ನಾಡು ರಾಯಚೂರು ಜಿಲ್ಲಾ ಉತ್ಸವ 2026ರ ಅಂಗವಾಗಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಮ್ಯಾರಥಾನ್ ಓಟಕ್ಕೆ ಅಪರ ಜಿಲ್ಲಾಧಿಕಾರಿಗಳಾದ ಶಿವಾನಂದ್ ಅವರು ಹಸಿರು ಬಾವುಟ ತೋರಿಸುವ ಮೂಲಕ ಚಾಲನೆ ನೀಡಿದರು. ಓಟವು ನಗರದ ಜಿಲ್ಲಾ ಕ್ರೀಡಾಂಗಣದಿಂದ ಆರಂಭವಾಗಿ ಆರ್ಟಿಒ ಸರ್ಕಲ್ ಮರಳಿ ಜಿಲ್ಲಾ ಕ್ರೀಡಾಂಗಣಕ್ಕೆ ಬಂದು ಸೇರಿತು. ಓಟದಲ್ಲಿ ಪುರುಷರ ವಿಭಾಗದಲ್ಲಿ ಪ್ರಥಮ ಬಹುಮಾನ ಪಡೆದ ಶಿವಾನಂದ್ ಹಾಗೂ ಮಹಿಳಾ ವಿಭಾಗದಲ್ಲಿ ಶಾಹೀನ್ ಎಸ್ಡಿ ಹುಬ್ಬಳ್ಳಿ ಅವರಿಗೆ 15,000 ರೂಪಾಯಿ, ದ್ವಿತೀಯ ಬಹುಮಾನ ಪಡೆದ ತಾಯಪ್ಪ ನಾಯಕ್ ಒಡವಟ್ಟಿ ಹಾಗೂ ಜ್ಯೋತಿ ರಾಯಚೂರು ಇವರಿಗೆ 10,000 ರೂಪಾಯಿ ಹಾಗೂ ತೃತೀಯ ಬಹುಮಾನವನ್ನು ಗೋವಿಂದ ರಾಜ್ ಹಾಗೂ ವಿಜಯಲಕ್ಷ್ಮಿ ಧಾರವಾಡ ಅವರಿಗೆ 5,000 ರೂಪಾಯಿಗಳನ್ನು ನೀಡಿ ಗೌರವಿಸಲಾಯಿತು. ಇದೇ ಸಂದರ್ಭದಲ್ಲಿ ರಾಯಚೂರು ಸಹಾಯಕ ಆಯುಕ್ತರಾದ ಡಾಕ್ಟರ್ ಹಂಪಣ್ಣ ಸಜ್ಜನ್, ರಾಯಚೂರು ತಹಸೀಲ್ದಾರ್ ಸುರೇಶ್ ವರ್ಮಾ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕರಾದ ವೀರೇಶ್ ನಾಯಕ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿ ಡಾಕ್ಟರ್ ಸುರೇಂದ್ರ ಬಾಬು, ಜಿಲ್ಲಾ ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ ವಿಜಯ್ ಶಂಕರ್, ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರಾದ ಕೆಡಿ ಬಡಿಗೇರ್, ಸ್ಪರ್ಧೆಯ ನೋಡಲ್ ಅಧಿಕಾರಿಗಳಾದ ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆಯ ಚಂದ್ರಶೇಖರ್ ಹೊಸೂರು, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ತಾಲೂಕು ಅಧಿಕಾರಿ ಮೆಹಬೂಬ್ ಸಾಬ್, ಅಥ್ಲೆಟಿಕ್ ಅಸೋಸಿಯೇಷನ್ ಕಾರ್ಯದರ್ಶಿ ತಿಮ್ಮಾರೆಡ್ಡಿ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು, ಸಿಬ್ಬಂದಿಗಳು ಇದ್ದರು. ಸ್ಪರ್ಧೆಯಲ್ಲಿ ಸುಮಾರು 800ಕ್ಕೂ ಅಧಿಕ ಅಭ್ಯರ್ಥಿಗಳು ನೋಂದಣಿಯಾಗಿದ್ದರು.
ಅಕ್ರಮವಾಗಿ ಅನ್ನಭಾಗ್ಯ ಅಕ್ಕಿ ಸಾಗಾಣಿಕೆ ಮಾಡುತ್ತಿದ್ದಾಗ ಶಕ್ತಿನಗರ ಪೊಲೀಸರು ದಾಳಿ ಮಾಡಿ 13 ಕ್ವಿಂಟಲ್ ಅನ್ನಭಾಗ್ಯ ಅಕ್ಕಿ ಸಮೇತ ಲಾರಿಯನ್ನು ವಶಪಡಿಸಿಕೊಂಡಿದ್ದಾರೆ. ಯಾದಗಿರಿ ಜಿಲ್ಲೆಯ ವಡಗೇರದಿಂದ ಗದ್ವಾಲ್ ಕಡೆ ಅಕ್ರಮವಾಗಿ ಅನ್ನಭಾಗ್ಯ ಅಕ್ಕಿ ತುಂಬಿಕೊಂಡು KA 33F3843 ಸಂಖ್ಯೆ ಲಾರಿ ಹೊರಟಿದ್ದಾಗ ಖಚಿತ ಮಾಹಿತಿ ಮೇರೆಗೆ ವಡ್ಲೂರು ಕ್ರಾಸ್ ಹತ್ತಿರ ಶಕ್ತಿನಗರ ಪೊಲೀಸರು ದಾಳಿ ಮಾಡಿ ವಶಕ್ಕೆ ಪಡೆದಿದ್ದಾರೆ. ವಡಗೇರ ಮೂಲದ ಮೊಹಮ್ಮದ್ ಹಜರತ್ ಅಲಿ ಮೆಹಬೂಬ್ ಸೋಹೆಲ್ ಎಂಬುವವರಿಗೆ ಸೇರಿದ ಲಾರಿ ಎಂಬುದು ತಿಳಿದು ಬಂದಿದೆ. ಘಟನಾ ಸ್ಥಳಕ್ಕೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ನಿರೀಕ್ಷಕರು ಮತ್ತು ಸಿಬ್ಬಂದಿಗಳು ಭೇಟಿ ನೀಡಿ ಅನ್ನಭಾಗ್ಯ ಅಕ್ಕಿ ಎಂಬುದನ್ನು ಖಚಿತಪಡಿಸಿದ್ದಾರೆ. ದಾರಿಯಲ್ಲಿ ಶಕ್ತಿನಗರ ಪೊಲೀಸ್ ಠಾಣೆ PSI ನಾರಾಯಣ ಸೇರಿದಂತೆ ಸಿಬ್ಬಂದಿಗಳು ಲಾರಿಯನ್ನು ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ. ಬಡತನ ರೇಖೆಗಿಂತ ಕೆಳಗಿರುವ ಜನರಿಗೆ ಸರ್ಕಾರ ತಲಾ 10 ಕೆಜಿ ಅಕ್ಕಿಯನ್ನು ಉಚಿತವಾಗಿ ನೀಡುತ್ತಿದೆ. ಆದರೆ ಈ ಅನ್ನಭಾಗ್ಯ ಅಕ್ಕಿ ಬಡವರ ಬದಲಾಗಿ ಉಳ್ಳವರ ಪಾಲಾಗಿ ಕಾಳಸಂತೆಯಲ್ಲಿ ಮಾರಾಟವಾಗುತ್ತಿದೆ. ಅನ್ನಭಾಗ್ಯ ಅಕ್ಕಿಯನ್ನು ಅಕ್ರಮವಾಗಿ ತೆಲಂಗಾಣ ರಾಜ್ಯಕ್ಕೆ ಸಾಗಾಟ ಮಾಡುತ್ತಿರುವುದು ಕಂಡುಬಂದಿದೆ. ಕೆಲ ದಿನಗಳ ಹಿಂದೆಯಷ್ಟೇ ಯಾದಗಿರಿ ಜಿಲ್ಲೆಯ ಗುರ್ಮಿಟ್ಕಲ್ನಲ್ಲಿ ಅಕ್ರಮ ಅಕ್ಕಿ ಸಾಗಾಣಿಕೆ ಜಾಲ ಪತ್ತೆಯಾಗಿತ್ತು. ಇನ್ನು ಇಲಾಖೆ ವಿಚಾರಣೆ ಹಂತದಲ್ಲಿ ಪ್ರಕರಣ ಇರುವಾಗಲೇ ಮತ್ತೆ ಅಕ್ರಮ ಅಕ್ಕಿ ಜಾಲ ಮುಂದುವರೆದಿದೆ. ಯಾದಗಿರಿ, ರಾಯಚೂರು ಸೇರಿದಂತೆ ಕೆಲ ಜಿಲ್ಲೆಗಳಲ್ಲಿ ಅನ್ನಭಾಗ್ಯ ಅಕ್ಕಿ ಕಳ್ಳ ಸಾಗಾಣಿಕೆ ನಡೆಯುತ್ತಿದೆ. ಸರ್ಕಾರ ನುಡಿದಂತೆ ನಡೆಯುತ್ತಿದೆ ಎಂದು ಬೆನ್ನು ಚಪ್ಪರಿಸುವಾಗಲೇ ಅಕ್ರಮ ಸಾಗಾಣಿಕೆ ಎಗ್ಗಿಲ್ಲದೆ ಸಾಗಿರುವುದು ಯೋಜನೆ ದುರ್ಬಳಕೆ ಸಾಕ್ಷಿಯಾಗಿದೆ. ತಾಲೂಕಿನ ಚಿಕ್ಕಲಪರವಿ, ಎಡಿವಾಳ, ಮದ್ಲಾಪುರ, ದದ್ದಲು, ಪನ್ನೂರು ಸೇರಿದಂತೆ ಹಲವು ಕಡೆಗೆ ಅಕ್ರಮ ಮರಳು ಸಾಗಾಟ ಮಾಡುತ್ತಿದ್ದು, ದಂಧೆಕೋರರ ಮೇಲೆ PI ಸೋಮಶೇಖರ್, ಕಂಚರೆಡ್ಡಿ ಮತ್ತು ಸಿಬ್ಬಂದಿಗಳು ಒಳಗೊಂಡ ತಂಡ ಮಿಂಚಿನ ದಾಳಿ ನಡೆಸಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಮರಳು ಹಾಗೂ ಲಾರಿ ವಶಪಡಿಸಿಕೊಂಡಿದ್ದಾರೆ. ಅಕ್ರಮವಾಗಿ ಮರಳು ಸಾಗಾಟ ಸರ್ಕಾರಕ್ಕೆ ರಾಜಧನ ಕಟ್ಟದೆ ನದಿಯ ಭಾಗದಲ್ಲಿ ಮರಳು ಸಂಗ್ರಹ ಮಾಡಿ ರಾತ್ರಿ ವೇಳೆ ಸಾಗಾಟ ಮಾಡುತ್ತಿದ್ದು, ಇದಕ್ಕೆ ಗಣಿ ಇಲಾಖೆ ಸಂಪೂರ್ಣ ನಿರ್ಲಕ್ಷ್ಯದಿಂದ ಈ ಅಕ್ರಮ ಮರಳು ಸಾಗಾಟ ನಡೆಯುತ್ತಿದೆ ಎಂಬ ಆರೋಪ ಸಾರ್ವಜನಿಕರಿಂದ ಇದೆ. ಈ ದಂಧೆಯಿಂದ ಸರ್ಕಾರದ ಬೊಕ್ಕಸಕ್ಕೆ ನಷ್ಟವಾಗುತ್ತಿದ್ದು, ಸಾರ್ವಜನಿಕರ ನೆಮ್ಮದಿಗೆ ಭಂಗ ಉಂಟಾಗುತ್ತಿದೆ. ದಿನ ಹೆಚ್ಚುತ್ತಿರುವ ಮರಳು ಬೇಡಿಕೆಯಿಂದಾಗಿ ಅಕ್ರಮ ಚಟುವಟಿಕೆಗಳು ನಡೆಯುತ್ತಿದ್ದು, ಕಾನೂನಿನ ಕ್ರಮಗಳು ಮುಂದುವರೆದಿದೆ. ಅನಧಿಕೃತ ಮರಳು ಹಾಗೂ ಇತರೆ ಉಪಖನಿಜಗಳ ಗಣಿಗಾರಿಕೆಯನ್ನು ನಿಯಂತ್ರಿಸಲು ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಟಾಸ್ಕ್ ಫೋರ್ಸ್ ಸಮಿತಿ, ಮರಳು ಸಮಿತಿಯನ್ನು ರಚಿಸಿದ್ದರೂ ಅಕ್ರಮ ಮರಳು ದಂಧೆಗೆ ಕಡಿವಾಣ ಬೀಳುತ್ತಿಲ್ಲ ಎಂಬುದು ಸ್ಥಳೀಯರ ಬೇಸರ. ಆದರೆ ಪ್ರತಿದಿನ ಪೊಲೀಸರ ಇಲಾಖೆ ಅಕ್ರಮ ಮರಳು ನಡೆಯುತ್ತಿರುವ ಬಗ್ಗೆ ಖಚಿತ ಮಾಹಿತಿ ಆಧಾರದ ಮೇಲೆ ನಿರಂತರ ದಾಳಿ ನಡೆಸಿ 22 ಪ್ರಕರಣ ದಾಖಲಿಸಿ 24 ವಾಹನ ವಶಕ್ಕೆ ಪಡೆಯಲಾಗಿದೆ. 126 ಮೆಟ್ರಿಕ್ ಟನ್ ಮರಳು ಜಪ್ತಿ ಮಾಡಲಾಗಿದೆ. ಒಟ್ಟು 88,000 ಮೌಲ್ಯದ ಮರಳು ಜಪ್ತಿ ಮಾಡಲಾಗಿದೆ ಎಂದು ತಿಳಿದು ಬಂದಿದೆ. 15 ಟ್ರ್ಯಾಕ್ಟರ್, 8 ಟಿಪ್ಪರ್ ವಶಪಡಿಸಿಕೊಂಡಿದ್ದು, ಯಾವುದೇ ರೀತಿಯ ಅಕ್ರಮ ಮರಳು ಚಟುವಟಿಕೆಗಳನ್ನು ನಡೆಯಲು ಅವಕಾಶ ನೀಡುವುದಿಲ್ಲ. ಈ ರೀತಿ ಏನಾದರೂ ಕಂಡು ಬಂದಲ್ಲಿ ಮಾಹಿತಿ ನೀಡಿದರೆ ಮುಲಾಜಿಲ್ಲದೆ ಅವರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಲಾಗುವುದು ಎಂದು PI ಸೋಮಶೇಖರ್ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಂದು ಮುಖ್ಯಾಂಶಗಳು. ರಾಷ್ಟ್ರೀಯ ಮತದಾರರ ದಿನಾಚರಣೆ, ಪ್ರತಿಯೊಬ್ಬರು ಮತದಾನ ಮಾಡುವುದು ಸಂವಿಧಾನಬದ್ಧ ಹಕ್ಕು, ನ್ಯಾಯಾಧೀಶ ಸಾತ್ವಿಕ್. ಅತನೂರು ಗ್ರಾಮದಲ್ಲಿ ಕೋಟಿ ಮಂಜೂರಾದರೂ ಕುಡಿಯುವ ನೀರಿಲ್ಲ, ಅಕ್ರಮ ತನಿಖೆಗೆ ಭೀಮರಾಯ ಸ್ವಾಮಿ ಆಗ್ರಹ. ಅಖಿಲ ಕರ್ನಾಟಕ ಭುವನೇಶ್ವರಿ ಸೇನಾ ಸಮಿತಿಯಿಂದ ಜನವರಿ 26ರಂದು ಉಚಿತ ನೋಟ್ಬುಕ್ ವಿತರಣೆ, ತಮೇಶ್. ಶ್ರೀ ಸೂರ್ಯನಾರಾಯಣ ಜಯಂತಿ, ಕಾಟಿಗ ಸಮಾಜದಿಂದ ಮೆರವಣಿಗೆ. MLC ವಸಂತ್ ಕುಮಾರ್ ಅವರ ಕಚೇರಿ ಉದ್ಘಾಟನೆ, ಸಾರ್ವಜನಿಕರ ಭೇಟಿಗೆ ಅವಕಾಶ. ನದಿ ಸೇತುವೆ ಗಜಲ್ ಕೃತಿ ಬಿಡುಗಡೆ, ಯುವಕರು ಮಾರ್ಗದರ್ಶನ ನೀಡುವ ಕೃತಿಗಳು ಹೊರಹೊಮ್ಮಲಿ, ಡಾಕ್ಟರ್ ಈರಣ್ಣ ಕೋಸಗಿ. ಶಾರ್ಟ್ ಸರ್ಕ್ಯೂಟ್ನಿಂದ ಸಪ್ಲೈಯರ್ಸ್ ಅಂಗಡಿಗೆ ಬೆಂಕಿ, ಹಾನಿ. ಜಿಲ್ಲಾ ಉತ್ಸವ ಮ್ಯಾರಥಾನ್ ಓಟಕ್ಕೆ ADC ಶಿವಾನಂದ್ ಭಜಂತ್ರಿ ಚಾಲನೆ. ವಡಗೇರಿಯಿಂದ ಅಕ್ರಮ ಸಾಗಿಸುತ್ತಿದ್ದ 13 ಕ್ವಿಂಟಲ್ ಅನ್ನಭಾಗ್ಯ ಅಕ್ಕಿ ಶಕ್ತಿನಗರ ಪೊಲೀಸರಿಂದ ವಶ. ಮತ್ತು ಮಾನ್ವಿಯಲ್ಲಿ ಅಕ್ರಮ ಮರಳು ದಂಧೆ, ಲಕ್ಷಾಂತರ ಮೌಲ್ಯದ ಮರಳು ವಶ. KTB Jewel Palace 5th anniversary celebration. Celebrate 5 glorious years with us and enjoy exclusive anniversary offers.
Gold jewelry rupees 1,800 less per 10 gram on gold rate and up to 37% off on VA. Silver ornaments and piles flat 40% off on VA. Offers valid till 31st January 2026. Visit KTB today and make your moments shine. KTB anniversary. 5 years of trust. Gold offers. Silver sale. Celebrate with KTB. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್, ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಭಾರತ್ ಫರ್ನಿಚರ್ಸ್, ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. CPS ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ಇಲ್ಲಿಗೆ ಮುಕ್ತಾಯಿತು. ಮುಂದಿನ ವಾರ ಮತ್ತೆ ಭೇಟಿಯಾಗೋಣ.